ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ತುಂಬ ದಿವಸ ಆಯ್ತಲ್ಲ. ಸೊ ಏನಂತ ಹೇಳಿದ್ರೆ ಬೇರೆ ವಿಷಯ ಅಂತ ಹೇಳಿದ್ರೆ ಕೂಡ ಏನೂ ಇಲ್ಲ. ಸ್ವಲ್ಪ ಆಚೆ ಕಾಲೇಜ್ಗಳು ಬೇರೆ ಸ್ಟಾರ್ಟ್ ಆಗೋಯ್ತು. ಕಂಟೆಂಟ್ ಕೊಡೋಕ್ಕಾಗಿಲ್ಲ. ಏನಕ್ಕೆ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಕೊಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಡೈಲಿ ಬಂದುಬಿಟ್ಟು ಅಕ್ಕಿಗಳನ್ನೇ ತೋರಿಸ್ಕೊಂಡು ಏನಾದರೂ ವ್ಯಾಲಿಡ್ ಕಂಟೆಂಟ್ ಇರಬೇಕು, ಸರಿನಾ? ವ್ಯಾಲಿಡ್ ಕಂಟೆಂಟ್ ಇದ್ದರೆ ಕೊಡ್ಬಿಟ್ಟು ಡೈಲಿ ಅದೇ ಆಯಿತು ಅದೇ ಬಂದು ಹಾಕೋದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನೀವು ಒಂಥರ ಕಂಟೆಂಟ್ ಆಗಿದ್ರೆ ಯೂಸ್ ಆಯಿತಾ ಅನ್ನೋ ಥರ ಇರಬೇಕು. ನೀವು ಒಂದು 10 ನಿಮಿಷ ಈ ವಿಡಿಯೋದಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾಲೆಜಬಲ್ ಆಗಿರಬೇಕು. ಯಾಕಂದರೆ ಒಂದೊಂದು ನಿಮಿಷ ಎಷ್ಟು ಇಂಪಾರ್ಟೆಂಟ್ ನನಗೂ ಗೊತ್ತು. ಸೊ ಅದೇ ಥರ ಬಂದುಬಿಟ್ಟು ನಾನು ಒಂದು ಕಂಟೆಂಟ್ ಇದ್ದರೆ ಮಾತ್ರ ನಾನು ಬಂದುಬಿಟ್ಟು ನಿಮಗೆ ವೀಡಿಯೋಸ್ ಹಾಕ್ತೀನಿ. ಹಂಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಂದುಬಿಟ್ಟು ಇದು ಮಾಡೋಕೆ ಹೋಗೋಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ. ಅದೇ ಥರ ಇವಾಗ ಈ ರಿಯಲ್ ಲೈಫ್ ಕಂಟೆಂಟ್ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಫ್ರೀ ಅದೆಲ್ಲ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು ಪಾರೆಲ್ಲ ಕಂಟೆಂಟೇ. ನಾನು ಮಿಕ್ಕಿದ್ದು ಬೇರೆ ಏನು ಕಂಟೆಂಟ್ ಮಾಡಿದ್ರು ಅದೊಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ. ಸೊ ಇವತ್ತು ಏನಂತ ಹೇಳಿದ್ರೆ ಏನೂ ಇಲ್ಲ, ಮಾರ್ನಿಂಗ್ ರೂಟೀನ್. ತುಂಬ ದಿವಸ ಆಯಿತು ಬಂದು ಅಕ್ಕಿ ಬಂದುಬಿಟ್ಟು ಡೈಲಿ ಪುನೀತೆ ಬರೋದು ಆ್ಯಕ್ಚುಲಿ ಮಾರ್ನಿಂಗು. ಸೊ ನಾನು ಬಂದಿದ್ದೀನಿ ಇವತ್ತು. ಏನೇನು ಮಾಡೋಣ ಅಂತ ಹೇಳಿದ್ರೆ ಫಸ್ಟು ನನ್ನ ಮಾರ್ನಿಂಗ್ ಏನೇನು ಮಾಡ್ತೀರಿ. ಸೊ ಶೋಕ್ದರ್ ಅನ್ನೋರು ಬೆಳಗ್ಗೆ ಗೂಡು ಹತ್ರ ಬಂದರೆ ಏನೇನು ಮಾಡ್ತಾರೋ ಅನ್ನೋದನ್ನು ಬಂದುಬಿಟ್ಟು ನೋಡ್ಕೊತಾ ಬರೋಣ. ಫಸ್ಟು ಬಂದಿದ್ದೀನಿ, ಇವಾಗೇನೂ ಇಲ್ಲ, ಪಟಾವುಗಳಾಗಿದೆ. ಸೊ ಅದಕ್ಕೆ ಫಸ್ಟ್ ಏನು ಮಾಡಬೇಕು, ಎಲ್ಲ ಐತಿ ಗಲೀಜಾಗಿರುತ್ತೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ, ಅದಾದಮೇಲೆ ಹೆಂಗೆ ಇದು ಮಾಡ್ತೀರಾ ಅಂತ. ಸೊ ಬನ್ನಿ ಒಂದು ವೀಡಿಯೋಲ್ಗಡೆ ಹೋಗೋಣ. ಲಾಸ್ಟ್ ಗಂಟೆ ನೋಡಿ, ಸ್ಕಿಪ್ ಮಾಡಬೇಡ್ರಿ. ಮತ್ತು ಇದರಲ್ಲಿ ಸ್ವಲ್ಪ ಟಿಪ್ಸ್ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ ಹೋಗೋಣ. ಸೊ ಗೈಸ್ ಫಸ್ಟ್ ಬರೋದಾದರೆ ನಮ್ಮದು ಮಕ್ಷಿನ ಆರಿಸ್ಬಿಟ್ಬಿಡೋಣ. ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ನಾನು ಶೇರ್ ಮಾಡ್ಕೊಂಡಿದ್ದಿಲ್ಲ. ಮಕ್ಷಿ ಬಂದುಬಿಟ್ಟು 4 hours 17 minutes ಆಡಿತ್ತು. ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಂದರೆ ಅಪ್ ಆ್ಯಂಡ್ ಡೌನ್ ಟೈಮಿಂಗ್ಸ್ ಆಗ್ತೈತೆ. ಅದ್ರದ್ದು ಮೈಂಡ್ ಹಿಂಗೆ ಏನೊಂದು ಕ್ಯಾಚ್ ಮಾಡ್ಕೊಂಡ್ರೆ ಆರಾಮಾಗಿ ಈಗಿದ ಅದೇ ಅಂದ್ಕೊಂಡ್ರಿ ಮಕ್ಷಿನ ಬಿಡೋಣ ಟೂರ್ನಮೆಂಟ್ಗೆ ಅಂತ. ನೋಡೋಣ ಈ ಸಂಡೇ ಆಯ್ತಲ್ವಾ. ಸೊ ಈ ವಾರದಲ್ಲಿ ನೋಡಿಬಿಟ್ಟು ಬೇರೆ ಯಾವ್ದು ಟೂರ್ನಮೆಂಟ್ ಬಂದರೆ ಮಕ್ಷಿನ ಬಿಡೋಣ. 4 ಅಂದರೆ ಆ್ಯಕ್ಚುಲಿ ಸೀಸನಲ್ಲೇ ಅದು 6 hour ಆರಿತ್ತು. ಬಾಜಿ ತಿರ್ಕೊಂಡಿದ್ದೀರ. ಇವಾಗ ತಿರ್ಗಾ ಫಾರ್ಮ್ಗೆ ಲೈಟಾಗಿ ಬರ್ತೈತೆ. ಸೊ ನಾನು ಅಕ್ಕಿನ ಆರ್ಸೋಕ್ಕೆ ಮುಂಚೆ ಏನು ಮಾಡ್ತೀನಿ ಅಂತಂದರೆ ನೋಡಿ, ಒಂದು 4-5 ಕಡಲೆಕಾಳು ಕೊಟ್ಬಿಟ್ಟು ಅಕ್ಕಿನ ಸ್ವಲ್ಪ ನೀರು ಕೊಟ್ಬಿಟ್ಟು ಲೈಟಾಗಿ ನೀರು ತೋರಿಸ್ಬೇಕು, ಜಾಸ್ತಿ ಎಲ್ಲ ನೀರು ತೋರಿಸ್ಬಿಟ್ಟು ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ನಾನು ಏನೇನು ಮಾಡ್ತೀನಿ. ಮಾರ್ನಿಂಗ್ ರೂಟೀನ್ ನಮ್ದು ಯಾವಾಗಲೂ ಇದೇ ಇರುತ್ತೆ. ಬೈಲಿ ತಿನ್ನೋ, ಮೇಲೆ ಹೋಗಿ ಕೊಡ್ತೀನಿ ಹೋಗಿ. ನೀನು ಇರು, ಕೊಡ್ತೀನಿ, ಹೋಗು ಒಳಗಡೆ ಕೊಡ್ತೀನಿ ಇರು. ಅದಾಯಿತು. ಸ್ವಲ್ಪ ನೀರು ತೋರಿಸಿ. ಸರಿ ಇರೋ ಒಂದು ನಿಮಿಷ ಇರು. ಬೈಲಿ ಹೊರಗಡೆ ಹೋಗಿ. ಸೊ ನೀರು ಕುಡಿಯುತ್ತೆ ಗೈಸಿದು. ಸ್ವಲ್ಪ ನೀರು ಕುಡಿದ್ಮೇಲೆ ಛತ್ರಿ ಸೆಟ್ ಮಾಡ್ಕೊಂಡಿಲ್ಲ. ಮೇಲೆ ಇಕ್ಕಿದ್ರೆ ಏನಂತ ಗೊತ್ತೇನೆ ಗಾಳಿ ಎಲ್ಲ ಹೆಂಗೆ ಅಂತ. ಸೊ ಅದೊಂದು ತಲೆನೋವು. ಸ್ವಲ್ಪ ಅಕ್ಕಿನ ಫ್ರೀ ಮಾಡ್ಕೊಳಕ್ಕೆ ಬಿಡಿ ಆಚೆ, ಸರಿನಾ? ನೋಡಿ ಕೈಯೆಲ್ಲ ಹೆಂಗೆ ಗಲೀಜು ಮಾಡಿಬಿಡಿ. ಒಂದು ನಿಮಿಷ ಸೆಟ್ ಮಾಡಿಬಿಟ್ಟು ಸಿಗ್ತೀನಿ ಗೈಸ್. ಫಸ್ಟು ಮಕ್ಷಿನ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಆ ವಿಡಿಯೋ ಮಾಡಿದ್ದೆ ಟಕ್ಕಂತ ಏನೋ ಗೊತ್ತಿಲ್ಲದ್ರೆ ಇದಾಗೋಯ್ತು. ಸೊ ಮಕ್ಷಿ ಬಂದುಬಿಟ್ಟು ಆಡ್ತಾಯಿತ್ತು. ಇವಾಗ ಸದ್ಯಕ್ಕೆ ಅದು ಒಂದು 4 hour ಒಂದು ಪಾಸ್ ಆಗೈತೆ ಅದು ಅಕ್ಕಿ. ಏನಂತ ಹೇಳಿದ್ರೆ ಅಕ್ಕಿನ ನೀವು ಬಿಡೋವಾಗ ಒಂದೇ ಒಂದು ಹೇಳ್ಕೊಡ್ತೀನಿ. ಅಂದರೆ ಇದು ಬಂದುಬಿಟ್ಟು ಹೆಂಗೆ ಅಂತ ಹೇಳಿದ್ರೆ, ಇವಾಗ ಅಕ್ಕಿನ ನೀವು ಬಿಡ್ತಾಯಿದ್ದೀರಾ ಡೈಲಿ, ಸರಿನಾ? ಅಕ್ಕಿನ ನೀವು ಬಿಡ್ತಾಯಿದ್ದೀರಿ ಅಂದಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ಬಂದುಬಿಟ್ಟು ಡೈಲಿ ಅಕ್ಕಿನ ಟೂರ್ನಮೆಂಟ್ ಬಿಡೋ ಥರನೇ ತಯಾರಿ ಮಾಡ್ಕೊಬೇಕು. ಅಕ್ಕಿ ಅದ್ರ ಮೇಲೆ ಇದು ಸ್ವಲ್ಪ ಅಕ್ಕಿಗಳು ಬಿಟ್ಟು 1 kilometer ದೂರದಿಂದ ಬಿಡೋ ಥರ ಆ ಥರ ನೀವು ಮಾಡ್ಕೊತ ಬಂದರೆ ನಿಮಗೆ ಅಕ್ಕಿ ಟೂರ್ನಮೆಂಟ್ಗೆ ಇವಾಗ ನೀವು ಯಾವ ಥರ ತಯಾರಿ ಮಾಡ್ತೀರೋ ಅದೇ ಥರ ತಯಾರಿ ಮಾಡಬೇಕಾಗತ್ತೆ ನೀವು, ಸರಿನಾ? ಅವಾಗ ಬಂದುಬಿಟ್ಟು ನಿಮಗೆ ತೊಂದರೆ ಇರೋಲ್ಲ. ನೀನು ಟಕ್ಕಂತ ಡೈಲಿ ನಾರ್ಮಲಾಗಿ ಏನೂ ಇಲ್ದ್ರೆ ಬಿಟ್ಕೊಂಡು ನೀವು ಒಂದೇ ದಿವಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಅಕ್ಕಿ ನಿಮ್ಮ ಟೂರ್ನಮೆಂಟ್ ದಿವಸ ಬೇರೆ ಥರ ಆಗೋಗುತ್ತೆ. ಅಕ್ಕಿಗಳು ಛತ್ರಿ ಮೇಲೆ ಇರುತ್ತೆ. ಅದು ಅಕ್ಕಿ ಛತ್ರಿ ಮೇಲೆ ಇದ್ದು ನೋಡಿಬಿಟ್ಟು ಅಕ್ಕಿ ಇಲ್ದ್ಬಿಟ್ರೆ ಏನು ಮಾಡ್ತೀರಾ? ಅಕ್ಕಿ ಬಿಟ್ಟ ಮೇಲೆ ಕೂಡ ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ಳೋದು ಮಾಡಿ. ಇವಾಗ ನಾನು ಸುಮ್ಮನೆ ಅಕ್ಕಿ ಬಂದುಬಿಟ್ಟು ಒಂದು ಇದರಲ್ಲೇ ಆರಿಸ್ತಾ ಇರೋದಲ್ಲ, ಅದಕ್ಕೆ ಅಕ್ಕಿ ಛತ್ರಿ ಮೇಲೆ ಯಾವುದೂ ಬಿಟ್ಟಿಲ್ಲ. ಮತ್ತು ಸ್ವಲ್ಪ ಇವಾಗ 1 kilometer ಅದಿಲ್ಲ. ನಾನು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೇಮ್ ಟೂರ್ನಮೆಂಟ್ಗೆ ಹೆಂಗೆ ಇರುತ್ತೆ ಅಂದರೆ ಎಲ್ಲದು ಬಿಟ್ಕೊಂಡು ನಾನು ನಿಮ್ಗೆ ಒಂದು ವೀಡಿಯೋ ಮಾಡ್ತೀನಿ, ಸರಿ? ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಥರ ಅಂತ. ಮತ್ತು ಇನ್ನೊಂದು ಹೇಳ್ಬೇಕು ನಿಮಗೆ, ಇದೆಲ್ಲ ರೆಡಿ ಇದೆಲ್ಲ ಪಟಾವುಗಳೈತಲ್ಲ. ಸೊ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀರು ಅಲ್ಲೈತೆ. ಫಸ್ಟು ಗೂಡ್ದು ಕಂಡೀಷನ್ ನೋಡೋಣ ಹೆಂಗೈತಂತ. ಪಟ್ಟಾಗ್ಲಿದ್ರೆ ಡೈಲಿ ಗೂಡು ಕ್ಲೀನ್ ಮಾಡಬೇಕಾಗತ್ತೆ. ಗೈಸ್ ಗೂಡು ಪರಿಸ್ಥಿತಿ ನೀವು ನೋಡ್ಕೊಬೋದು ಹೆಂಗೈತಂತ. ಸೊ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ, ಸರಿ? ನಾ ಫಸ್ಟು ಗೂಡುಗಳು ಕ್ಲೀನ್ ಮಾಡಿಬಿಡೋಣ.
ಪಟ್ಟಾಗ್ಲಿದ್ರೆ ಇದೇ ಥರ ಇರುತ್ತೆ ಸರಿನಾ. ದಯವಿಟ್ಟು ಡೈಲಿ ಕ್ಲೀನ್ ಮಾಡ್ಕೊಂಬಿಡ್ರಿ. ಗೂಡು ಕ್ಲೀನ್ ಆಗಿಬಿಟ್ಟಿದೆ ಸರಿನಾ. ಗೂಡು ಕ್ಲೀನ್ ಮಾಡಿದ್ದೀನಿ. ಗೂಡು ಕ್ಲೀನ್ ಅಂದರೆ ಸ್ವಲ್ಪ ಮಳೆಯಿಂದ ಲೈಟಾಗಿ ಸ್ವಲ್ಪ ತೆಮೆ ಆಗಿಬಿಟ್ಟಿದೆ ಗೂಡೆಲ್ಲ. ಅದೆಲ್ಲ ಪರವಾಗಿಲ್ಲ. ನೆಕ್ಸ್ಟು ಈ ಗೂಡು ಹೆಂಗಿದ್ರೂ ಹೋಯ್ತಿದ್ರದ್ದು ಟೈಮ್ ಆಗೋಯ್ತಿದ್ರದ್ದು. ಇದ್ರದ್ದು ಮೂವ್ ಮಾಡಿ ತಿರ್ಗಾ ಗೂಡು ಓಡಿಸ್ಬೇಕಾಗತ್ತೆ. ಮತ್ತು ಈ ಪಟ್ಟಾಗಳು ಏನೇನು ಬರ್ತಾಯಿದೆ ಇವಾಗ ಎಲ್ಲ ಪಟ್ಟಾಗಳ್ದೆಲ್ಲ ಸಪ್ರೇಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಸಪ್ರೇಟ್ ಮಾಡೋಕ್ಕೆ ತಿರ್ಗಾ ಗೂಡು ಬೇಕು. ನೋಡೋಣ, ಈ ಗೂಡು ಚೆನ್ನಾಗಿದ್ದರೆ ನಾನು ಯಾರಿಗಾದರೂ ಕೊಡೋ ಥರ ನೋಡ್ತೀನಿ ಇದನ್ನು. ಬೇಕಂದರೆ ಚೆನ್ನಾಗಿದ್ದರೆ ಅವಾಗ ಬೇಕಂದ್ರೆ ರೆಡಿ ಮಾಡಿಸ್ಬಿಟ್ಟು ನಮ್ಮ ಏರಿಯಾದಲ್ಲಿ ಯಾರಾದರೂ ಹತ್ರ ಇದ್ದರೆ ಅವ್ರು ಕೊಟ್ಬಿಡ್ತೀನಿ. ಸ್ವಲ್ಪ ಈ ಥರ ಎಲ್ಲ ಕೊಡೋಲ್ಲ, ಕ್ಲೀನ್ ಮಾಡಿಸಿ ಎಲ್ಲ ಮಾಡೇ ಕೊಡ್ತೀನಿ ನಾನು ಸರಿನಾ. ಯಾಕಂದರೆ ಗೊತ್ತು ನನಗೆ ಸ್ವಲ್ಪ ಕೊಡೋದೇನೋ ಒಳ್ಳೆ ಥರನೇ ಕೊಡಬೇಕು. ನನಗೆ ಯೂಸ್ ಇಲ್ಲ ಅಂತ ಕೊಟ್ಟು ನಿಮಗೆ ಅಲ್ಲಿ ಇದು ಮಾಡೋದ್ರ ಅಲ್ಲ. ಖಂಡಿತ ನಾನು ಸ್ವಲ್ಪ ನಿಮಗೆಲ್ಲ ಇದು ಮಾಡಿಸ್ಬಿಟ್ಟು ಹೇಳ್ತೀನಿ ಇದ್ರ ಬಗ್ಗೆ ಕೂಡ ಸರಿನಾ. ಯಾಕಂದರೆ ಫಸ್ಟು ನನ್ನ ಶೋಕಿ ಮಾಡೋ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಫಸ್ಟು ಗೂಡಿದೆ ಎತ್ಕೊಂಬಂದಿರೋದು ನಾನು. ಇದಾದಮೇಲೆ ಎಲ್ಲ ಏನಿದೆ ಕೆಳಗಡೆ ಏನಿದೆ ಎಲ್ಲ ಅದ್ರದ್ದು. ಸೊ ಗೂಡು ನೀವು ನೋಡ್ಕೊಂಬಿಟ್ರಿ. ಮತ್ತು ಇವಾಗ ಮಣ್ಣು ನಾನು ರೀಲ್ಸಲ್ಲಿ ಕೂಡ ಹೇಳಿದ್ದೆ ನೋಡಿ. ಮಣ್ಣು ಸ್ಟಾರ್ಟಿಂಗಲ್ಲಿ ಹಿಂಗೆ ಒಂಥರ ನೋಡಿ ಫುಲ್ ವೆಟ್ಟಾಗಿ ಹೋಗ್ಬಿಡುತ್ತೆ ನೋಡಿ. ಮಣ್ಣೆಲ್ಲ ನೋಡಿ, ಇದು ನೀರು ಥರ ಒಂಥರ ಆಗೋಗುತ್ತೆ ಸರಿನಾ. ಇದನ್ನು ನಾವು ಡ್ರೈ ಮಾಡೋಕ್ಕೆ ನಾನೇನು ಮಾಡ್ತೀನಿ ತೋರಿಸ್ತೀನಿ ನಿಮಗೆ. ನೀವು ಇಲ್ಲಿ ಮಣ್ಣು ನೋಡ್ಬೋದು. ನಾನು ಇಲ್ಲಿ ಡ್ರೈ ಮಾಡಿ ಇಟ್ಕೊತೀನಿ ಮಣ್ಣು. ಈ ಮಣ್ಣನ್ನ ತಿರ್ಗಾ ಚೇಂಜ್ ಮಾಡಿ ತಿರ್ಗಾ ಅದನ್ನು ಸ್ವಲ್ಪ ಕೆಳಗಡೆ ಮೇಲಿರೋದೆಲ್ಲ ಎದ್ಬಿಟ್ಟು ಕ್ಲೀನಾಗಿರೋದು ತಿರ್ಗಾ ಇದು ಮಾಡ್ಕೊತೀನಿ. ಸೊ ಆ ಥರ ಮಾಡ್ಕೊತ ಬಂದರೆ ನಿಮಗೆ ಪಟ್ಟಾಗ್ಲು ಅನ್ನೋದು ಸಾಯ್ದಿರ ಒಂದು ಒಳ್ಳೆ ಕಂಡೀಷನ್ಗಳಲ್ಲಿ ಬರುತ್ತೆ ಸರಿನಾ. ಸುಮಾರು ಜನ ಈ ಮಿಸ್ಟೇಕ್ ಮಾಡ್ತಾರೆ. ಈ ಮಿಸ್ಟೇಕ್ ಮಾಡಬೇಡ್ರಿ, ಫಸ್ಟ್ ಮಿಸ್ಟೇಕ್ ಸರಿನಾ. ಆಮೇಲೆ ಗೂಡು ಕ್ಲೀನ್ ಮಾಡೋದು ರೆಗ್ಯುಲರ್ ಆಗಿರಬೇಕು. ಪಟ್ಟಾಗ್ಲು ಬಂದಮೇಲೆ ಅಂತ ಹೇಳಿದ್ರೂ ಡೈಲಿ ಬಾಕ್ಸ್ ಸಮೇತ ಎಲ್ಲ ಕ್ಲೀನ್ ಮಾಡಬೇಕು ಸರಿನಾ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇದೇ ರೊಟೀನ್ ಆಗಿರುತ್ತೆ. ಈ ಗೂಡು ಕ್ಲೀನ್ ಆದಮೇಲೆ ಪಟ್ಟಾಗ್ಲು ತಿನ್ನಿಸಿ ಅದನ್ನೆಲ್ಲ ಪಟ್ಟಾಗ್ಲು ತಿನ್ನಿಸೋ ಅಷ್ಟರಲ್ಲಿ ಈ ಬಾಕ್ಸ್ ಏನಿದೆ ಕ್ಲೀನ್ ಮಾಡಿಬಿಟ್ಟು ಊಟ ಹಾಕಿ ದೊಡ್ಡ ಅಕ್ಕಿಗಳನ್ನೆಲ್ಲ ಅಲ್ಲಿ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಪಟ್ಟಾಗ್ಲು ತಿನ್ನಿಸ್ಬಿಟ್ಟಿರ್ತೀನಲ್ಲ, ತಿರ್ಗಾ ಅದು ಇನ್ನೊಂದು ರೌಂಡ್ ತಿನ್ನಿಸುತ್ತೆ. ತಿರ್ಗಾ ಅಕ್ಕಿಗಳಿಗೆ ಸಾಯಂಕಾಲ ದೊಡ್ಡ ಮೇವು ಹಾಕೋದು, ಬೆಳಗ್ಗೆ ದೊಡ್ಡ ಮೇವು ಹಾಕೋಲ್ಲ. ಸರಿ, ಇವಾಗ ಇದ್ರದ್ದು ಮಾಡಿ ಅಕ್ಕಿಗಳು ಒಳ್ಳೆ ಬಿಟ್ಟು ಸಿಗ್ತೀನಿ ನಿಮಗೆ. ನೀವು ನೋಡ್ಬೋದು ಅಕ್ಕಿಗಳನ್ನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಒಳ್ಳೆ ಬಿಟ್ಟು ಈ ಅಷ್ಟರಲ್ಲಿ ಮೇವು ತಿಂತಾ ಇರುತ್ತೆ. ಪಟ್ಟಾಗ್ಲು ತಿನ್ನಿಸ್ಬಿಡ್ತೀನಿ. ಸೊ ಇವಾಗ ಪಟ್ಟಾಗ್ಲು ತಿನ್ನಿಸ್ಬೇಕು. ಪಟ್ಟಾಗಲ್ಗೆ ರೆಡಿಯಾಗಿದೆ, ರಾತ್ರಿ ಏನು ಸಿಕ್ಕಿರೋದು. ಈ ಮಣ್ಣು ಲಾಸ್ಟಲ್ಲಿ ಕ್ಲೀನ್ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಪಟ್ಟಾಗಲ್ ತಿನ್ನಿಸ್ಬೇಕು. ಬೈಲಿ ಪಟ್ಟಾಗಲ್ ತಿನ್ಸೋಣ. ಸೊ ಪಟ್ಟಾಗಲ್ ತಿನ್ನಿಸಿ ಗೂಡೆಲ್ಲ ಕ್ಲೀನ್ ಮಾಡಿದ್ಮೇಲೆ ಪಟ್ಟಾಗಲ್ ತಿನ್ನಿಸಿ ಮಣ್ಣು ಚೇಂಜ್ ಮಾಡಿ. ಸೊ ಇದೇ ಆಗುತ್ತೆ ನೆಕ್ಸ್ಟ್ ನಂದು. ಇವತ್ತೇನಂತ ಹೇಳಿದ್ರೆ ಕಂಟೆಂಟೇ ನಮ್ಮ ಡೈಲಿ ರೊಟೀನ್ ಏನೇನು ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ನನಗೆ ಗೊತ್ತಿರೋದು ಅದು ಇದು ಅಂತೇಳಿ ಬಿಟ್ಕೊಂಡು ನಿಮ್ಗೆ ಶೇರ್ ಮಾಡ್ತಾಯಿರ್ತೀನಿ. ನಿಮಗೂ ಯೂಸ್ ಆಗುತ್ತೆ. ಯಾಕಂತಂದರೆ ಅಕ್ಕಿನ ಬಿಟ್ಕೊಳೋದ್ರ ಬಗ್ಗೆ ಹೇಳಿದೆ ನಿಮಗೆ. ಮಕ್ಷಿದನ್ನ ಎಲ್ಲ ಹಿಂಗೆ ಏನೇನು ಮಾಡ್ತೀರಾ ಅಂತ. ಸೊ ಏನು ಮಾಡಬೇಕು ಅದನ್ನು ಫಾಲೋ ಮಾಡಿರಿ ಸರಿನಾ. ಯಾಕಂದರೆ ಒಂದೇ ಕಿತ್ತ ನೀವು ಟೂರ್ನಮೆಂಟ್ ದಿವಸ ಬೇರೆ ಥರ ಡೈಲಿ ಬೇರೆ ಥರ ಆಡಿಸಿ ಒಂದೇ ದಿವಸ ಟೂರ್ನಮೆಂಟ್ ಥರ ಬೇರೆ ರೂಲ್ಸ್ ಇರುತ್ತೆ. ಸೊ ಅದೇ ಥರ ಇದು ಮಾಡಬೇಕಂದ್ರೆ ಆಗಲ್ಲ. ಸೊ ಪಟ್ಟಾಗ್ಲು ತಿನ್ನಿಸ್ಬಿಟ್ಟು ಸಿಗ್ತೀನಿ ನಿಮಗೆ ಸರಿನಾ. ನೆಕ್ಸ್ಟ್ ನೋಡಿ ನಾನು ತಿನ್ನಿಸ್ನ ಅದಕ್ಕೆ ಊಟ ಹಾಕಿ ನೀರು ಕೊಡೋ ಅಷ್ಟರಲ್ಲಿ ನೋಡಿ ಇವಾಗ ತಿರ್ಗಾ ರೌಂಡು ಅದು ತಿನ್ನಿಸ್ತೈತೆ. ಸೊ ನಾವು ತಿನ್ನಿಸೋದೇ ಇರಬೇಕು, ಅದ್ರದ್ದು ಅಪ್ಪ ಅಮ್ಮ ತಿನ್ನಿಸೋದೇ ಇರಬೇಕು. ಅವಾಗ ಮರಿಗಳು ಹೆಲ್ದಿಯಾಗಿ ಬರುತ್ತೆ ಸರಿನಾ. ನೋಡಿ ಇದು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ನೋಡಿ, ಇಷ್ಟು ಗಂಟೆ ತಿನ್ನಿಸಿದ್ದೀನಿ. ಇವಾಗ ಇನ್ನು ಈ ಗೂಡ್ದೆಲ್ಲ ಇದೆ, ಬಾಕಿ ಇದೆ. ಆ ಗೂಡಲ್ಲಿ ನೀರೆಲ್ಲ ಕೊಡಬೇಕು. ಈ ಗೂಡು ಸ್ವಲ್ಪ ಕ್ಲೀನ್ ಮಾಡಬೇಕು. ಇದ್ರದ್ದು ತೋರಿಸ್ತೀನಿ. ಇದರಲ್ಲಿ ಅಪ್ಡೇಟ್ ಬಂದುಬಿಟ್ಟು ಎಲ್ಲದೂ ಎರಡು ಮರಿ, ಬರೀ ಕತ್ತಂಗ್ದು ಆಮೇಲೆ ಬೂರಿದು ಮಾತ್ರ ಒಂದೇ ಮರಿ ಸರಿನಾ. ಅದನ್ನು ನೋಡಿ ನಾವು ಲೈಟಾಗಿ ಕರೆಕ್ಟಾಗಿ ನೋಡ್ಕೊತಾ ಇದ್ದೀರಿ. ಬರೀ ರೇಗ್ದರ್ದು ಮರಿ ಮಾತ್ರ ಒಂದು ಮರಿ ಚಿಕ್ಕದು ಬಂತು. ಅದನ್ನು ಕೂಡ ಶೀಕಲ್ ಆಗ್ದಿರೇ ಕಾಪಾಡ್ಕೊತೀರಿ. ಈಗ ತಿರ್ಗಾ ಅದನ್ನು ನೋಡಿ, ಇದೆಲ್ಲ ಚೆನ್ನಾಗಿ ಸೈಜ್ ಬಂತು. ಇದು ಮಾತ್ರ ಒಂದು ಚಿಕ್ಕ ಸೈಜ್ ಬಂದುಬಿಡ್ತು. ಆ ಥರ ಆಗ್ತಾ ಇರುತ್ತೆ. ಎರಡು ಮರಿ ಮಾಡಿದ್ರೆ ಸ್ವಲ್ಪ ನಾವು ನೋಡ್ಕೊಂಡಿಲ್ಲ ಅಂತಂದರೆ ಮರಿಗಳು ಶೀಕಲಾಗಿ ಹೋಗುತ್ತೆ. ಒಂದೊಂದು ಸಾಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಸರಿನಾ. ಒಂದು ಗೂಡ್ದು ಆಗೋಯ್ತು ಕಂಪ್ಲೀಟು. ಇವಾಗ ಇನ್ನೊಂದು ಗೂಡ್ಗೆ ಹೋಗೋಣ ಬನ್ನಿ. ನಿಮ್ಮ ಗೆಸ್ಸಲ್ಲಿ ಯಾವುದು ಮರಿ ಆರುತ್ತೆ ಅನ್ನೋದನ್ನು ಬಂದ್ಬಿಟ್ಟು ಕಮೆಂಟ್ ಮಾಡಿ ಸರಿನಾ. ನಮ್ಮ ಗೆಸ್ಸಲ್ಲಿ ನಾನು ಹೇಳ್ತೀನಿ, ನಿಮ್ಮ ಗೆಸ್ಸಲ್ಲಿ ನೀವು ಹೇಳಿ. ಯಾಕಂದರೆ ಇಷ್ಟು ದಿವಸದಿಂದ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಲ್ಲ, ಎಲ್ಲ ನೋಡ್ತಾ ಇರ್ತೀರ. ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅನ್ನೋದನ್ನು. ಸೊ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ನನ್ನ ಸೈಡಿಂದ ನಿಮಗೆ ಏನಾದರೂ ಖಂಡಿತ ಮಾಡ್ತೀನಿ ನಾನು. ಸರಿ, ಕರೆಕ್ಟಾಗಿ ಗೆಸ್ ಮಾಡೋರು ನೋಡಿ. ಇದರಲ್ಲಿ 2 ಪಟ್ಟ ಇದ್ದಾರೆ. ಫಸ್ಟ್ ಪಟ್ಟ ಇರುತ್ತಾ, ಸೆಕೆಂಡ್ ಪಟ್ಟ ಇರುತ್ತಾ, ಅಥವಾ ಇದರಲ್ಲಿ ಪಟ್ಟ ಯಾವ್ದು ಅದರಲ್ಲೂ ತೋರಿಸ್ತೀನಿ. ಎಲ್ಲ ಯಾವ್ದಾದ್ರು ಪಟ್ಟ ಆಗಿದೆ ಅದರಲ್ಲಿ ತೋರಿಸ್ತೀನಿ. ಕರೆಕ್ಟಾಗಿ ಗೆಸ್ ಮಾಡೋರಿಗೆ ನನ್ನ ಸೈಡಿಂದ ಏನಾದರೂ ಗಿಫ್ಟ್ ನಿಮಗೆ ಪಕ್ಕ ಕೊಡ್ತೀನಿ ನಾನು ಸರಿನಾ. ಸೊ ಬನ್ನಿ ನೆಕ್ಸ್ಟ್ ಅಪ್ಡೇಟು ಈ ಗೂಡಿಗೆ ಹೋಗ್ಬಿಡೋಣ ಗೈಸ್. ನೆಕ್ಸ್ಟ್ ಗೂಡಿಗೆ ಬರೋದಾದರೆ ಇದು ತೋರಿಸ್ತೀನಿ ಬನ್ನಿ. ಸೊ ಈ ಗೂಡಲ್ಲಿ ಎಲ್ಲ ಜೋಡಿಗಳಿಗೆ ಅಲ್ಲಿ ಪಟ್ಟ ಆಗಿದೆ. ಇಲ್ಲಿ
ಮತ್ತು ಇಲ್ಲಿ 2 ಪಟ, ಇಲ್ಲಿ ಒಂದೇ ಪಟ, ಅಲ್ಲಿ 2 ಪಟ, ಇಲ್ಲಿ ಮಿಕ್ಕಿದೆಲ್ಲ ಗೂಡು ಕ್ಲೀನ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ನಾನು. ಇದರದೊಂದು 2 ಪಟ ಇದೆ, ಮರಿಗಳು ಇನ್ನೂ, ಸರಿನಾ, ಮರಿಗಳು. ಇಲ್ಲೊಂದು ಮಕ್ಷಿದ ಮರಿ, ಮಿಕ್ಕಿದೆಲ್ಲ ಕೆಳಗಡೆ. ಇದು ಗ್ರೀನ್ ಮೋಷನ್ ವೈಟ್ ಮೋಷನ್ ಮಾಡ್ತಾಯಿತ್ತು, ಅದನ್ನು ಸರಿ ಮಾಡಿದ್ದೀನಿ ನೋಡಿ. ನಿನ್ನೆ ಗ್ರೀನ್ ವೈಟ್ ಮಾಡ್ತಾಯಿತ್ತು, ನಿನ್ನೆ ಪುನೀತ್ ಕೇಳಿದ ಮೆಡಿಸಿನ್ ಹಾಕಿದ್ದಾನೆ. ಸೊ ಮೆಡಿಸಿನ್ ಹಾಕಿದ್ದಕ್ಕೆ ನೋಡಿ ಇವಾಗ ಮೋಷನ್ ಎಲ್ಲ ಕರೆ. ಇದು ಗ್ರೀನ್ ಎಲ್ಲ ಮಾಡಿ, ಎಲ್ಲ ಗ್ರೀನ್ ಮಾಡ್ತಾಯಿತ್ತು. ಇವಾಗ ಮೋಷನ್ ನೋಡಿ, ನೀವೇ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಮಾಡ್ತೈತೆ, ಸರಿನಾ. ಯಾವಾಗಲೂ ಅಕ್ಕಿ ಕರೆಕ್ಟಾಗಿ ಇದೆಯಾ ಇಲ್ಲ ಅನ್ನೋ ಗೊತ್ತಾಗೋದು ಮಾತ್ರ ಬರೀ ಮೋಷನಲ್ಲಿ. ಗ್ರೀನ್ ಮೋಷನ್ ವೈಟ್ ಮೋಷನ್ ಮಾಡ್ತಾರೆ ಅಂದಾಗಂತ ನೀವು ತಿಳ್ಕೊಬೇಕು ಅಕ್ಕಿಗೆ ಏನೋ ಫಾಲ್ಟ್ ಆಗ್ತೈತೆ. ನೀವು ಅಲ್ಲಿಗೆ ಸರಿ ಮಾಡ್ಕೊಂಡ್ರೆ ಸರಿಯಾಗಿ ಹೋಗುತ್ತೆ. ನೀವು ಜಾಸ್ತಿ ಫುಲ್ ವೈಟು ಗ್ರೀನ್ ಫುಲ್ ಒಂಥರ ಮಾಡೋವಾಗ ಅಷ್ಟು ಗಂಟೆ ಇಟ್ಕೊಂಡ್ರೆ ಅಷ್ಟೇ ಅಕ್ಕಿ ಲಾಸ್ಟ್ ಅಂತ ತಿಳ್ಕೊಬೇಕು. ರೆಡಿ ಮಾಡ್ಬೋದು, ಆದರೆ ಕರೆಕ್ಟ್ ಮೆಡಿಸನ್ನು ಕರೆಕ್ಟ್ ಮೆಡಿಕೇಶನ್ ಕೊಡಬೇಕು, ಸರಿನಾ. ಸೊ ಗೂಡ್ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಇದರಲ್ಲೂ ಅಷ್ಟೇ ಟೋಟಲ್ ನಾನು ಹೇಳಿರೋ ಥರನೇ ಅದ್ರಲ್ಲಿ ಪಟ್ಟಾಗಲು ಇದ್ರಲ್ಲಿ ಪಟ್ಟಾಗಲು ಎಲ್ಲ ತೋರಿಸ್ತೀನಿ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ನನ್ನ ಸೈಡಿಂದ ಹೇಳಿರೋ ಥರನೇ ಒಂದು ಗಿಫ್ಟ್ ಕೊಡ್ತೀನಿ, ಸರಿನಾ. ಸೊ ಇದು ಯೂಟ್ಯೂಬಲ್ಲಿ ಆಗ್ತಾ ಇರೋ ಇದಕ್ಕೆ ನೀವು ಬರೀ ಕಮೆಂಟ್ ಮಾಡಿ ನಿಮ್ಮ ಇನ್ಸ್ಟಾ ಐ ಡಿನ ಮಾತ್ರ ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ರಿ, ಸರಿನಾ. ಏನಂತ ಹೇಳಿದ್ರೆ ಲೈಕ್ ಇವಾಗ ನಾನು ನಿಮ್ಮ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ಸೋರ್ಸ್ ಇರಬೇಕು. ಯೂಟ್ಯೂಬಲ್ಲಿ ನಾನು ಎತ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಥರ ಆಗೋಲ್ಲ. ಸೊ ನಿಮ್ಮ ಗೆಸ್ಸಲ್ಲಿ ಒಂದೇ ಗೆಸ್ ಮಾಡಬೇಕು, ಸರಿನಾ. ಒಂದೇ ಪಟನ ಗೆಸ್ ಮಾಡಬೇಕು, ಯಾವುದಾದ್ರು ಒಂದು ಗೆಸ್ ಮಾಡಬೇಕು. ಫಸ್ಟ್ ಪಟ ಅದೇ ಒಂದೇ ಜೋಡಿದಲ್ಲಿ ಫಸ್ಟ್ ಪಟನ ಸೆಕೆಂಡ್ ಪಟನ ಅಥವಾ ಆ ಥರ ಒಂದೇ ಮರಿನ ಗೆಸ್ ಮಾಡಬೇಕಾಗತ್ತೆ ನೀವು, ಸರಿನಾ. ಆ ಥರ ಗೆಸ್ ಮಾಡಿದ್ಮೇಲೆ ಅದರಲ್ಲಿ ಸ್ವಲ್ಪ ನಿಮಗೆ ಇದಿರೋ ಥರನೇ ನಾನು ಖಂಡಿತ ಇಲ್ಲಿರೋ ಥರ ಕೊಡ್ತೀನಿ, ಸರಿನಾ. ಸೊ ಗೂಡ್ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಅದರಲ್ಲೂ ನಿಮಗೆ ನಾನು ಇದು ಮಾಡಿಬಿಡ್ತೀನಿ, ಸರಿನಾ. ಇಲ್ಲ ಅಂತ ಹೇಳಿದ್ರೆ ನಾನು ಹಂಗೆ ತೋರಿಸ್ಬಿಡ್ತೀನಿ. ಸೊ ಈಗ ಗೂಡ್ ಕ್ಲೀನ್ ಮಾಡಿ ಎಲ್ಲ ಸುಮ್ಮನೆ ತಿರ್ಗಾ ಟೈಮ್ ಇದಾಗೋಗುತ್ತೆ. ಸುಮ್ಮನೆ ವೀಡಿಯೋ ಲೆಂತ್ ಮಾಡೋದು ಬೇಡ, ಇದರಲ್ಲಿ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಕತಂಗ್ದು ಜೋಡಿ ಹಾಕೋಣ. ಇಲ್ಲಿ ನೋಡಿ, ಇಲ್ಲಿ 2 ಡೂಮದು 2 ಮರಿಗಳಾಗಿದೆ, ಸರಿನಾ. ಡೂಮ 2 ಮರಿ ಇದೆ. ಕೆಳಗಡೆ ಇದ್ರದ್ದು ಜೋಡಿದಲ್ಲಿ ಏನಿಲ್ಲ. ತಾಮ್ರಲ್ ಟ್ರೇವಲಲ್ಲಿ 2 ಮರಿ ಆಗಿದೆ, ಸರಿನಾ. ಇಲ್ಲಿ ಇದ್ರದ್ದೇನೂ ಇಲ್ಲ. ಮತ್ತು ಕೆಳಗಡೆ ನಾರ್ಮಲ್ ಆಗಿದೆ. ಸೊ ಈ ಫೀಮೇಲ್ ಏನಿದೆ, ಈ ಫೀಮೇಲ್ನ ಕೊಡೋಣ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಬಂದುಬಿಟ್ಟು ಸ್ವಲ್ಪ ನನಗೆ ಜೋಡಿ ಬಂದುಬಿಟ್ಟು ಇದಕ್ಕೆ ಆ ಮಕ್ಷಿ ಇನ್ನೊಂದು ಮಕ್ಷಿ ಸೆಟ್ ಆಯಿತು, ಆ ಮಕ್ಷಿ ಎತ್ಕೊಂಬರ್ತಾಯಿದ್ದೀನಿ. ಸೊ ಅದಕ್ಕೆ ಇದನ್ನು ಕೊಡೋಣ ಅಂದ್ಕೊಂಡಿದ್ದೀನಿ. ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ನನಗೆ, ಸರಿನಾ. ಡೂಮಾ ಬಂದುಬಿಟ್ಟು ಒಳ್ಳೆ ಡೂಮಾನೇ ಇದು ಕೂಡ. ಇವಾಗದಲ್ಲಿ ಒಂದು ಮದುವೆ ಮಾಡ್ಸೋಣ ಅಂದ್ಕೊಂಡಿದ್ದೆ. ಚೆನ್ನಾಗೈತೆ ಡೂಮಾ ಇದು, ಸರಿನಾ. ತುಂಬ ಒಳ್ಳೆ ಡೂಮಾ ಫೀಮೇಲ್ ಇದು. ಏನಂತ ಹೇಳಿದ್ರೆ ಅದಕ್ಕೆ ಆ ಮಕ್ಷಿ ಸೆಟ್ ಆಯಿತು, ಅದರಲ್ಲಿ ಮರಿ ಚೆನ್ನಾಗಿ ಬಂತು. ಅದಕ್ಕೆ ಪುನೀತ್ ಏನಂತ ಹೇಳ್ದ, ಬೇಡ ಇದು ಸುಮ್ಮನೆ ಏನಕ್ಕೆ, ಇದನ್ನು ಕೂಡ ಇಟ್ಕೊಬೋದು. ಏನಂದ್ರೆ ಗೂಡುಗಳನ್ನ ಹತ್ರ ನೋಡಿ ಪಟಾಗಳು ಬೇರೆ ಬರ್ತಾಯಿದೆ, ಅದಕ್ಕೆ ಕೊಡ್ತಾ ಇರೋದು ಇದನ್ನು. ಈ ಡೂಮಾ ಒಂದಿದೆ. ಸೊ ಇದ್ರದ್ದು ಜೋಡಿದು ಮೊಟ್ಟೆಗೆ ಬಂದಿದೆ, ಲಾಸ್ಟ್ ಮೊಟ್ಟೆಗೆ ಬಂದು ತಿರ್ಗಾ ಏನಾಯ್ತು ಗೊತ್ತಿಲ್ಲ, ಬ್ಯಾಕ್ ಹೋಯಿತು. ಸೊ ಇದ್ರದ್ದು ನೋಡ್ಕೊಳ್ಳೋಣ. ಸೊ ಅಪ್ಡೇಟು ಇದೆ ಗೈಸ್. ಅದರಲ್ಲಿ ನಾರ್ಮಲ್ ಎಲ್ಲ ಅಕ್ಕಿಗಳು ಸಿಂಗಲಲ್ಲೇ ಇದೆ. ಡೂಮಾ 6 ಅಕ್ಕಿ, ಆಮೇಲೆ ಬೂರಿಗಳು ಸಿಂಗಲ್ ಎಲ್ಲ ಅದರಲ್ಲಿ ನಾರ್ಮಲ್ ಅದೇ ಇದು. ಇವತ್ತು ಅಪ್ಡೇಟ್ ಅನ್ನೋದು ಬಂದುಬಿಟ್ಟು ಇದೇ ಅಪ್ಡೇಟ್, ಸರಿನಾ. ಅಕ್ಕಿಗಳದೆಲ್ಲ ಮಾಡಿದ್ದೀನಿ. ಮತ್ತು ಸೊ ನೋಡೋಣ. ಈ ಸೀಸನಲ್ಲಿ ಏನಂತ ಹೇಳಿದ್ರೆ ದಾವಡಿಗಳಲ್ಲಿ ಅಕ್ಕಿಗಳು ಆರಿಸೋರ್ದು, ನಾವು ದಾವಡಿಗಳು ಸುಮ್ಮನೆ ಇದ್ದರೆ ಕೂಡ ಬೇರೆ ಬೇರೆ ಅಕ್ಕಿಗಳು ಬರುತ್ತೆ ಬೇರೆ ಅವ್ರದ್ದು. ಸೊ ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ರಿಟರ್ನ್ ಮಾಡೋಕ್ಕೆ ಟ್ರೈ ಮಾಡಿ, ಸರಿನಾ. ಯಾಕಂದರೆ ಶೋಕಿದಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಇದ್ದೆ, ಇಲ್ಲ ಅಂತಿಲ್ಲ, ಬೇರೆ ಅವ್ರ ಅಕ್ಕಿ ಬಂದರೆ ಸಂತೋಷ ನನಗೆ, ನಾನು ಇಳಿಸ್ಕೊಂಬಿಡಿ ಅಕ್ಕಿನ ಅಂತ. ಅದೊಂಥರ ಮೆಚೂರ್ ಮೈಂಡ್ ಇಲ್ಲಿ ಚಿಕ್ಕ ಹುಡುಗರು ಇದ್ದಾಗ ಮತ್ತು ಶೋಕಿಯಲ್ಲಿ ಏನು ಗೊತ್ತಿಲ್ಲದ್ರಾಗ ಬೇರೆ ಅವ್ರದ್ದು ಅಕ್ಕಿಗಳು ಬಂದುಬಿಟ್ರೆ ಸಿಗ್ಬಿಡ್ತು ಅಂತ ಹೇಳ್ಬಿಟ್ಟು. ಇವಾಗ ಏನಂತ ಹೇಳಿದ್ರೆ ನಾವು ಅಕ್ಕಿಗಳು ಕಷ್ಟಪಡೋದು ನೋಡಿ ಬೇರೆಯವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ಅಕ್ಕಿಗೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಸೊ ಅದೇ ಥರ ಅಕ್ಕಿಗಳು ಬಂದರೆ ಕೊಟ್ಟು ಕಳಿಸ್ಬಿಡ್ರಿ, ಸರಿನಾ. ಅದು ಬಂದುಬಿಟ್ಟು ಒಂದು ಒಳ್ಳೆ ಶೋಕದಾರ ಲಕ್ಷಣ ಆಗಿರುತ್ತೆ, ಸರಿನಾ. ಸಿಗ್ತಾಯಿದೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯಾರಾದರೂ ಒಂದು ಕಂಟೆಂಟ್ ಕ್ರಿಯೇಟರ್ಸ್ಗೆ ಕೊಟ್ಬಿಟ್ಟು, ಬ್ರೋ ಈ ಥರ ಅಕ್ಕಿ ಸಿಕ್ಕಿದೆ, ನೀವು ಇನ್ಸ್ಟಾಗ್ರಲ್ಲಿ ಅಥವಾ ಬ್ರಾಡ್ಕಾಸ್ಟ್ ಚಾನಲ್ಗಳಲ್ಲಿ ಹಾಕಿ ಗೊತ್ತಿರೋರು ಇಸ್ಕೊತಾರೆ. ಫಸ್ಟು ನೀವು ಹಂಗೆ ಎಲ್ಲ ಸುಮಾರು ಜನ ಇರ್ತಾರೆ ನಂದೇ ಅಂತ, ಹಂಗೆಲ್ಲ ಇಲ್ಲ. ಫಸ್ಟು ಅಕ್ಕಿದ ಫೋಟೋ ಆಯಿತಾ ನಿಮಗೆ, ಯಾವ ಅಕ್ಕಿ ಅದರಲ್ಲಿ ಏನಾದರೂ ಕ್ವಾಲಿಟೀಸ್ ನೀವು ಹೇಳಿ ಆಮೇಲೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಆ ಥರ ಮಾತಾಡಬೇಕಾಗುತ್ತೆ. ಸೊ ಅಷ್ಟೇ ಗೈಸ್ ಇವತ್ತು ವಿಡಿಯೋ. ಲವ್ ಯು ಆಲ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಮತ್ತು ನಾನೇನಾದರೂ ನಿಮ್ಗೆ ಏನಾದರೂ ಬೇಜಾರಾಗ್ತಾಯಿದ್ದೆ, ಸೆಂಟ್ರಲ್ ನಾನು ಬೇರೆ ಕಂಟೆಂಟ್ ರಿಯಲ್ ಲೈಫ್ ಹತ್ರ ಹಾರರ್ ಸ್ಟೋರೀಸ್ ಮಾಡ್ತಾಯಿದ್ದೀನಿ, ಬೇಜಾರಾಗ್ತಿದ್ರೆ ಸಾರಿ. ಯಾಕಂದರೆ ನನಗೆ ಇಷ್ಟ ಆಗಿರೋದು ನಾನು ಮಾಡ್ತಾಯಿದ್ದೀನಿ, ನಿಮ್ಗೆ ಇಷ್ಟ ಆಗಿರೋ ಕಂಟೆಂಟು ನಾನು ಕೊಡ್ತಾಯಿದ್ದೀನಿ, ನನಗೆ ಇಷ್ಟ ಆಗಿರೋದು ನಾನು ಮಾಡ್ತಾಯಿದ್ದೀನಿ. ನಂತರ ಇಷ್ಟಪಡೋರು ಸುಮಾರು ಜನ ಕಮೆಂಟ್ ಮಾಡಿದ್ರು ಬೇಕು ಅಂತ, ಅವ್ರಿಗಾದ್ರೂ ನಾನು ಮಾಡ್ತಾಯಿದ್ದೀನಿ, ತಪ್ಪಾಗಿ ತಿಳ್ಕೊಂಬೇರಿ. ಲವ್ ಯು ಆಲ್ ಗೈಸ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.